ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ 100% ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ನೀವು ಯಾರನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ಏನಿದ್ದಾರೆ, ಈ ಪರ್ಸನ್ ಏನಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ನೆನಪಿಸ್ಕೊಂಡಿರುವ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದೆ, ನಿಮ್ಮ ಹೃದಯದಲ್ಲಿ ಏನು ಆಸೆ ಇದೆ, ಅದನ್ನು ಪೂರ್ತಿ ಮಾಡಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಫೀಲಿಂಗ್ ಇವರಿಗೆ ಇದೆ. ಈ ವ್ಯಕ್ತಿ ನಿಮ್ಮನ್ನು ಲೈಟಾಗಿ ತಗೊಳ್ತಾ ಇಲ್ಲ. ಹಾರ್ಟ್ ಲೆವೆಲ್ನಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೋಡೋದಾದರೆ, ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಡ್ರೀಮ್ಸ್ ಇದೆ, ತುಂಬ ಕನಸುಗಳಿದೆ, ಫ್ಯೂಚರ್ ಡ್ರೀಮ್ಸ್ ಕೂಡ ಇದೆ. ನಿಮ್ಮ ಜೊತೆ ಆ ರೀತಿ ಇರಬೇಕು, ಈ ರೀತಿ ಇರಬೇಕು ಅನ್ನೋ ಆಸೆ ತುಂಬ ಇದೆ. ನಿಮ್ಮ ಜೊತೆ ಯಾವ ರೀತಿ ಜೀವನ ಸಾಗಿಸ್ಬೇಕು, ಯಾವ ರೀತಿ ನಿಮ್ಮಿಬ್ಬರ ಲೈಫ್ ಇರಬೇಕು ಅನ್ನೋ ಕಲ್ಪನೆ ಎಲ್ಲವನ್ನು ಇವರು ಮನಸ್ಸಿನಲ್ಲಿ ಕಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಕನಸಿದೆ ಈ ಪರ್ಸನ್ಗೆ, ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮ ಕನಸನ್ನು ಅಥವಾ ನಿಮ್ಮ ವಿಷನ್ನು ಪೂರ್ತಿ ಮಾಡಬೇಕು ಅಂತ ಕೂಡ ಅಂದ್ಕೊಳ್ತಾರೆ. ಎಲ್ಲವನ್ನ ಸರಿ ಮಾಡಬೇಕು, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ನೀವು ಇವರ ಲೈಫ್ನಲ್ಲಿ ಇರಬೇಕು, ಎಲ್ಲವನ್ನ ಅಂದ್ಕೊಳ್ತಾರೆ. ಬಟ್ ಏನೇ ಇದ್ದರೂ ಕೂಡ ಈ ಪರ್ಸನ್ನ ಆ್ಯಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಕನಸುಗಳನ್ನು ಕಟ್ಕೊಂಡಿದ್ದಾರೆ, ಡಿಸಿಷನನ್ನು ತಗೊಳ್ತಾ ಇಲ್ಲ. ಇವ್ರಿಗೆ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ, ಯಾವುದೇ ಡಿಸೈಡ್ ಮಾಡ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಈ ಪರ್ಸನ್ ಏನಿದ್ದಾರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಆದರೆ ನಿಮ್ಮ ಪರವಾಗಿ ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ಳೋದಕ್ಕೆ ಇನ್ನೂ ಕೂಡ ಧೈರ್ಯ ಮಾಡ್ತಾ ಇಲ್ಲ. ಕನ್ಫ್ಯೂಷನ್ ಅನ್ನೋದಿದೆ, ಅವರ ಮನಸ್ಸಿನಲ್ಲಿ ಗೊಂದಲ ಅನ್ನೋದು ಕಾಣಿಸ್ತಾ ಇದೆ. ಒಳಗೊಳಗಡೆ ತುಂಬ ಕನ್ಫ್ಯೂಷನ್ ಆಗಿದ್ದಾರೆ. ಏನು ಮಾಡಬೇಕು ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಬೇಕು ಅನ್ನೋ ಫೀಲಿಂಗ್ ಒಂದು ಕಡೆ ಇದ್ದರೆ, ಭಯ ಇನ್ನೊಂದು ಕಡೆ ಇದೆ, ಒತ್ತಡ, ಪ್ರೆಷರ್ ಅನ್ನೋದು ಇನ್ನೊಂದು ಕಡೆ ಇದೆ. ಸಿಚುವೇಶನ್ ಕೂಡ ಆ ರೀತಿ ಇರಬಹುದು. ಇದೆಲ್ಲ ಕಾರಣದಿಂದ ಇವರು ನಿಮಗೆ ಎಷ್ಟೇ ಹತ್ತಿರ ಆಗಬೇಕು ಅಂದರೂ ಕೂಡ ಒಂದು ಹೆಜ್ಜೆಯನ್ನು ಹಿಂದೆ ಇಡ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂತ ಇದೆ. ಬಟ್ ಸಿಚುವೇಶನ್ ಕಾರಣದಿಂದ ಅಥವಾ ಭಯದ ಕಾರಣದಿಂದ ಒಂದು ಹೆಜ್ಜೆಯನ್ನು ಹಿಂದೆ ಇಡ್ತಾ ಇದ್ದಾರೆ. ಇದೆಲ್ಲ ರೀಸನ್ನಿಂದ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಅಥವಾ ಡಿಸ್ಟೆನ್ಸ್ ಅನ್ನೋದು ನಿಮ್ಮಿಬ್ಬರ ನಡುವೆ ಕ್ರಿಯೇಟ್ ಆಗಿರಬಹುದು. ತುಂಬ ಜಾಸ್ತಿ ಜಗಳಗಳು ಬಂದಿರಬಹುದು, ಚಿಕ್ಕ ಚಿಕ್ಕ ಮಾತುಗಳಿಗೆ ಜಗಳ ಬಂದಿರಬಹುದು, ಕನ್ಫ್ಯೂಷನ್ ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ಗ್ಯಾಪ್ ಎಲ್ಲವೂ ಕೂಡ ಬಂದಿರಬಹುದು. ಅಂದರೆ ಇವರ ಬಿಹೇವಿಯರ್ ಈ ರೀತಿ ಇರೋದ್ರಿಂದ ನಿಮ್ಮ ಮೇಲೇನೋ ಇಷ್ಟ ಇದೆ, ಆದರೆ ಆ್ಯಕ್ಷನ್ ತಗೊಳ್ಳದೆ ಇರೋದ್ರಿಂದ ನೀವು ಕೆಲವೊಂದು ವೇಳೆ ಇವ್ರ ಮೇಲೆ ಅಪ್ಸೆಟ್ ಆಗ್ತಾ ಇರಬಹುದು. ಅಥವಾ ಈ ಪರ್ಸನ್ಗೆ ಫ್ಯಾಮಿಲಿ ಪ್ರಾಬ್ಲಮ್ ಅನ್ನೋದು ಬಂದಿರಬಹುದು. ಫ್ಯಾಮಿಲಿಯಲ್ಲಿ ಯಾರಾದರೂ ಈ ರಿಲೇಷನ್ಶಿಪ್ನ ಇಷ್ಟಪಡದೇ ಇರಬಹುದು, ಅದರಿಂದ ಕೂಡ ಈ ವ್ಯಕ್ತಿ ಇನ್ನೂ ಕೂಡ ಕನ್ಫ್ಯೂಸ್ ಆಗಿರಬಹುದು. ಅಥವಾ ಈ ಪರ್ಸನ್ನ ಮನಸ್ಸಿನಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಮುಂದೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಆಗದೇ ಇರೋ ರೀತಿ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿರುವ ಸಾಧ್ಯತೆ ಕೂಡ ಇದೆ. ಬಟ್ ಇಲ್ಲಿ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಆ ರೀತಿ ಎನರ್ಜಿ ಕೂಡ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಕಾಲ್ ಮಾಡಬೇಕು, ಈಗಲೇ ಮೆಸೇಜ್ ಮಾಡ್ತೀನಿ, ಈಗಲೇ ಕಾಲ್ ಮಾಡಲಾ, ಅಥವಾ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಕಾಲ್ ಮಾಡಲಾ, ಮೆಸೇಜ್ ಮಾಡಲಾ, ಈ ರೀತಿ ಥಿಂಕ್ ಮಾಡ್ತಾ ಇರೋ ಥರ ಕನ್ಫ್ಯೂಷನಲ್ಲಿ ಇರೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ಅಥವಾ ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ ನಿಮ್ಮನ್ನು, ಅಲ್ಲಿ ನಿಮ್ಮ ಡಿ ಪಿಯನ್ನು ತುಂಬ ನೋಡ್ತಾ ಇದ್ದಾರೆ, ಅಥವಾ ನಿಮ್ಮ ಫೋಟೋಸನ್ನು ಈ ಪರ್ಸನ್ ತುಂಬ ನೋಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಪಿಕ್ಕನ್ನು ತುಂಬ ನೋಡ್ತಾ ಇದ್ದಾರೆ ಈ ಪರ್ಸನ್, ನಿಮ್ಮ ಬ್ಯೂಟಿಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಅಟ್ರಾಕ್ಷನ್ ಯಾವ ರೀತಿ ಇದೆ ಅಂದರೆ, ಫಿಸಿಕಲಿ ತುಂಬ ಅಟ್ರಾಕ್ಷನನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ.
ತುಂಬ ಜಾಸ್ತಿ ಎಮೋಷ್ನಲಿ ಅಟ್ರಾಕ್ಷನನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ. ನೀವು ಮೇಲ್ ಆಗಿದ್ದರೆ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಅಥವಾ ನೀವು ಫೀಮೇಲ್ ಆಗಿದ್ದರೆ ತುಂಬ ಬ್ಯೂಟಿಫುಲ್ ಆಗಿರಬಹುದು. ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಫೋಟೋವನ್ನು, ನಿಮ್ಮ ಡಿ ಪಿಯನ್ನು, ನಿಮ್ಮ ಸ್ಟೇಟಸನ್ನು ಇವೆಲ್ಲವನ್ನು ಇವರು ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ. ನಿಮ್ಮ ಫೋಟೋವನ್ನು ನೋಡಬೇಕಾದ್ರೆ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ, ಫಿಸಿಕಲಿ ಎಮೋಷ್ನಲಿ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಬಟ್ ಪಾಸ್ಟ್ನಲ್ಲಿ ಇವರೇನೋ ತಪ್ಪು ಮಾಡಿದ್ದಾರೆ. ಈ ಪರ್ಸನ್ ಯಾವುದೋ ಮಿಸ್ಟೇಕನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಾಡಿದ್ದಾರೆ. ಆ ಪಾಸ್ಟ್ನ ಹರ್ಟಿಂದ ಈ ಪರ್ಸನ್ ರಿಗ್ರೆಟ್ ಆಗ್ತಾ ಇದ್ದಾರೆ, ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಅನ್ನೋ ರೀತಿ ಡೀಪ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ. ಪಾಸ್ಟ್ನಲ್ಲಿ ಅಂದರೆ ಹಿಂದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ನಿಮ್ಮ ಮಾತುಗಳನ್ನು ನೀವು ಶೇರ್ ಮಾಡ್ಕೊಂಡಿರಬಹುದು, ಅಥವಾ ಈ ಪರ್ಸನ್ ಇವರ ಮಾತುಗಳನ್ನು ಹೇಳ್ಕೊಂಡಿರಬಹುದು. ಅದಕ್ಕೆ ರಿಜೆಕ್ಷನ್ ಅನ್ನೋದು ಒಬ್ಬರ ಕಡೆಯಿಂದ ಸಿಕ್ಕಿರ್ಬೋದು, ಅಥವಾ ನೀವು ರಿಜೆಕ್ಟ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಈ ಪರ್ಸನ್ ರಿಜೆಕ್ಟ್ ಮಾಡಿರಬಹುದು. ಇಲ್ಲಿ ಜಾಸ್ತಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮಗೆ ರಿಜೆಕ್ಷನ್ ಸಿಕ್ಕಿರುವ ಸಾಧ್ಯತೆ ತುಂಬ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು ಈ ಪರ್ಸನ್. ಅಂದರೆ ನಿಮ್ಮ ಅಪ್ರೋಚನ್ನು ಇವರು ರಿಜೆಕ್ಟ್ ಮಾಡಿದರೆ, ನಿಮ್ಮ ಮಾತನ್ನು ತಿರಸ್ಕರಿಸಿದರೆ, ನಿಮಗೆ ಇವರು ವ್ಯಾಲ್ಯೂ ಕೊಡದೆ ಇಗ್ನೋರ್ ಮಾಡಿದರೆ, ಅದರ ಕಾರಣದಿಂದ ನೀವು ತುಂಬ ಹರ್ಟ್ ಆಗಿರಬಹುದು, ತುಂಬ ನೋವನ್ನು ಅನುಭವಿಸಿರಬಹುದು. ಹಾಗಾಗಿ ಈ ಪರ್ಸನ್ ಅದರ ಬಗ್ಗೆ ಪಶ್ಚಾತ್ತಾಪವನ್ನು ಫೀಲ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಇರಬಹುದು, ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರಬಹುದು. ಬಟ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಇವರೇನಾದರೂ ನಿಮಗೆ ಹರ್ಟ್ ಮಾಡಿದರೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಚೀಟ್ ಮಾಡಿದರೆ, ರಿಜೆಕ್ಟ್ ಮಾಡಿದರೆ, ಇವರು ಇವರ ಮನಸ್ಸಾರೆ ನಿಮ್ಮನ್ನು ಚೀಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ತಪ್ಪು ಮಾಡಬೇಕು ಅನ್ನೋ ಇಂಟೆನ್ಷನ್ ಅನ್ನೋದು ಈ ಪರ್ಸನ್ಗೆ ಇರಲಿಲ್ಲ. ಸಿಚುವೇಶನ್ ಕಾರಣ ಆಯಿತು ಅಷ್ಟೇ, ಹಾಗಾಗಿ ನಿಮಗೆ ಚೀಟ್ ಆಗಿರಬಹುದು. ಬಟ್ ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಹೇಳೋದಾದರೆ, ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಕಮ್ ಬ್ಯಾಕ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪ್ರತಿದಿನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇವರು ಮರ್ತಿಲ್ಲ. ನಿಮ್ಮ ನೆನಪು ಇವ್ರಿಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ರೀತಿಯನ್ನು, ಕನಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ವ್ಯಾಲ್ಯೂವನ್ನು ಕೊಡ್ತಾರೆ, ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ. ನೀವು ಇವರ ಪ್ರೀತಿಗೆ ಪರ್ಫೆಕ್ಟ್ ವ್ಯಕ್ತಿ ಅನ್ನೋ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಆ್ಯಕ್ಷನ್ ತಗೊಳ್ಳೋದೇರೋ ಅಂತೂ ಇನ್ನೂ ಕೂಡ ಈ ಪರ್ಸನ್ಗೆ ಬರಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟರೆ ಈ ಪರ್ಸನ್ ಆ್ಯಕ್ಷನನ್ನು ತಗೊಳ್ಳುವಂಥ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಒಂದು ಸ್ಟ್ರಾಂಗ್ ಆಗಿರುವ ಡಿಸಿಷನನ್ನು ಈ ಪರ್ಸನ್ ತಗೊಳ್ಬಹುದು. ಆ ರೀತಿಯ ಎನರ್ಜಿ ಕೂಡ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಕನಸನ್ನು ಇಟ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ನೀವು ಯಾರ ಬಗ್ಗೆ ಪ್ರತಿದಿನ ಕೂಡ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಗಾಗಿ ನಿಮ್ಮ ಎನರ್ಜಿ ಯಾವ ರೀತಿ ತುಂಬ ಕ್ಲಿಯರಾಗಿ ಶೋ ಆಗ್ತಾ ಇದೆ ಅಂದರೆ, ನೀವು ಈ ವ್ಯಕ್ತಿಯ ಜೊತೆ ಯಾವುದೋ ಒಂದು ಕಮಿಟ್ಮೆಂಟನ್ನು ಕೇಳ್ತಾ ಇದ್ದೀರಾ. ಅದು ಕೇವಲ ನಾರ್ಮಲ್ ಕಮಿಟ್ಮೆಂಟ್ ಅಲ್ಲ. ಕೆಲವರಿಗೆ ಇದು ಮ್ಯಾರೇಜ್ ಬಗ್ಗೆ ಇರಬಹುದು, ಫ್ಯೂಚರ್ ಬಗ್ಗೆ ಕ್ಲಿಯರ್ ಮಾತುಕತೆ ಆಗಿರ್ಬೋದು, ಕೆಲವರಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು. ಬಟ್ ನೀವು ಆಫ್ ಹಾರ್ಟ್ನಿಂದ ಕೇಳ್ತಾ ಇಲ್ಲ, ಪೂರ್ಣವಾದ ಮನಸ್ಸಿನಿಂದ, ಹೃದಯದಿಂದ ಇವರ ಜೊತೆ ಕಮಿಟ್ಮೆಂಟನ್ನು ಕೇಳ್ತಾ ಇರ್ಬೋದು. ನಿಮ್ಮ ಕಡೆಯಿಂದ ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬ ಎಫರ್ಟನ್ನು ಹಾಕ್ತಾ ಇದ್ದೀರಾ. ಮುಂದೆ ತಗೊಂಡು ಹೋಗಬೇಕು ಅನ್ನೋ ಆಸೆ ಇದೆ ನಿಮಗೆ. ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಇದು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋ ಡಿಸೈರ್ ನಿಮ್ಮ ಮನಸ್ಸಿನಲ್ಲಿದೆ. ನೀವು ಈ ರಿಲೇಷನ್ಶಿಪ್ಪನ್ನು, ಈ ಕನೆಕ್ಷನನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ನಿಮ್ಮ ಹೃದಯದಿಂದ, ನಿಮ್ಮ ಮೈಂಡಿಂದ ನೀವು ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ.
ಬಟ್ ಈ ಪರ್ಸನ್ನ ಎನರ್ಜಿಯ ನೋಡ್ತಾ ಇದ್ದರೆ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಅವರು ನಿಮ್ಮಷ್ಟು ಸೀರಿಯಸ್ ಆಗಿ ಕಾಣಿಸ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಅವರಿಗೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಬಟ್ ನೀವು ಪ್ರತಿ ಸಾರಿ ಕಮಿಟ್ಮೆಂಟ್ ಏನಾದರೂ ಕೇಳ್ತಾ ಇದ್ದರೆ, ಮ್ಯಾರೇಜ್ ಬಗ್ಗೆ ಆಗಿರ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ ಫ್ಯಾಮಿಲಿ ರೀತಿ ಆಗಬೇಕು ಅಂತ ಇರಬಹುದು ನಿಮ್ಮ ಮನಸ್ಸಿನಲ್ಲಿ. ಈ ರೀತಿಯೆಲ್ಲ ನೀವು ಕೇಳ್ತಾ ಇದ್ದರೆ, ಇವರ ಹತ್ರ ಅಪ್ರೋಚನ್ನು ಮಾಡ್ತಾ ಇದ್ದರೆ, ನೀವು ಪ್ರಪೋಸಲನ್ನು ಕೇಳ್ತಾ ಇದ್ದರೆ, ಈ ಪರ್ಸನ್ ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ. ಕೆಲವೊಮ್ಮೆ ತುಂಬ ಸೈಲೆಂಟ್ ಆಗಿಬಿಡ್ತಾರೆ, ಕೆಲವೊಮ್ಮೆ ಇವರ ಮಾತೇ ತುಂಬ ಕಡಿಮೆ ಆಗ್ಬೋದು, ಕೆಲವೊಮ್ಮೆ ಟಾಪಿಕ್ನ ಚೇಂಜ್ ಮಾಡ್ಬೋದು. ಅಂದರೆ ನೀವು ಕಮಿಟ್ಮೆಂಟನ್ನು ಕೇಳ್ತಾ ಇದ್ದರೆ ಬೇರೆ ಟಾಪಿಕ್ ಬಗ್ಗೆ ಮಾತಾಡಬಹುದು. ಅಂದರೆ ಇವರೇನು ಅಂದ್ಕೊಳ್ತಾರೆ ಅಂದರೆ, ನಾರ್ಮಲಾಗಿ ಈಗ ಯಾವ ರೀತಿ ಇದೆ ಅದೇ ರೀತಿ ಹೋಗಲಿ ಈ ರಿಲೇಷನ್ಶಿಪ್ ಅನ್ನೋ ಆ್ಯಟಿಟ್ಯೂಡ್ ನಿಮಗೆ ತೋರಿಸಿರಬಹುದು ಈ ಪರ್ಸನ್. ಇದು ನಿಮಗೆ ತುಂಬ ಕನ್ಫ್ಯೂಸ್ ಮಾಡಿರಬಹುದು. ನಿಮ್ಮ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು, ಸವಾಲುಗಳು ಬರ್ತಾ ಇರ್ಬೋದು. ನಾನು ಅಷ್ಟು ಇಂಪಾರ್ಟೆಂಟ್ ಅಲ್ವಾ, ಇವ್ರಿಗೆ ನನ್ನ ಯಾವ ರೀತಿ ಇವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ವಲ್ಲ, ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ನಿಮ್ಮ ಮನಸ್ಸಿಗೆ ಅದು ತುಂಬ ಹರ್ಟ್ ಆಗಿರಬಹುದು. ಬಟ್ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ಗೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಎಷ್ಟು ಜೆನ್ಯೂನ್ ಆಗಿ ಈ ಪರ್ಸನ್ನ ಲವ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಈ ಪರ್ಸನ್ ಮೇಲೆ ನಿಮ್ಮ ಫೀಲಿಂಗ್ಸ್ ಎಷ್ಟು ಟ್ರೂ ಆಗಿದೆ, ಎಷ್ಟು ಸತ್ಯ ಆಗಿದೆ, ನೀವು ಇವ್ರ ಹತ್ರ ಯಾವ ರೀತಿ ನಡ್ಕೊಳ್ತೀರಾ, ಈ ರಿಲೇಷನ್ಶಿಪ್ ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಸ್ಟ್ರಾಂಗ್ ಆಗಿರೋ ಡಿಸೈರ್ ಇದೆ, ಇದೆಲ್ಲ ಕೂಡ ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಎನರ್ಜಿ ಅನ್ನೋದು ಫೇಕ್ ಅಲ್ಲ, ಅದು ತುಂಬ ಕ್ಲಿಯರ್ ಆಗಿ ಇವ್ರಿಗೆ ಗೊತ್ತಿದೆ. ಬಟ್ ಇವರು ತಮ್ಮ ಹೃದಯದಲ್ಲಿ ಕೆಲವು ವಿಷಯಗಳನ್ನು ಹೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ತುಂಬ ಸೈಲೆಂಟ್ ಆಗಿರ್ಬೋದು ಅಥವಾ ತುಂಬ ಕಾಮ್ ಆಗಿರಬಹುದು, ಎಲ್ಲವನ್ನ ಹೈಡ್ ಮಾಡ್ಕೊಳ್ತಾ ಇರಬಹುದು, ನಿಮಗೆ ಹೇಳ್ಕೊಳ್ದೇ ಇರಬಹುದು. ಈ ಪರ್ಸನ್ ನಿಮ್ಮಿಂದ ಕೆಲವು ವಿಷಯಗಳನ್ನು ಮುಚ್ಚಿಟ್ಟಿರಬಹುದು, ಕೆಲವು ವಿಷಯಗಳಲ್ಲಿ ಸುಳ್ಳು ಹೇಳಿರಬಹುದು, ಅಥವಾ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಸತ್ಯವನ್ನು ಹೇಳದೆ ಕೂಡ ಇರಬಹುದು. ಇದು ಎಲ್ಲರಿಗೂ ಅನ್ವಯ ಆಗಲ್ಲ. ಕೆಲವರ ಎನರ್ಜಿಯ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು, ಈ ಪರ್ಸನ್ನ ರಿಲೇಷನ್ಶಿಪ್ ಅಂದರೆ ಈ ಪರ್ಸನ್ಗೆ ಪಾಸ್ಟಲ್ಲಿ ಯಾವುದಾದ್ರೂ ಬೇರೆ ರಿಲೇಷನ್ಶಿಪ್ ಇರಬಹುದು, ಹಿಂದಿನ ಪ್ರೀತಿ ಇರಬಹುದು, ಹಳೆಯ ಕನೆಕ್ಷನ್ ಅನ್ನೋದು ಇರಬಹುದು. ಅದರ ಬಗ್ಗೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ಳದೆ ಕೂಡ ಇರಬಹುದು. ಇನ್ನೂ ಕೆಲವರಿಗೆ ಯಾವ ರೀತಿ ಇದೆ ಅಂದರೆ, ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರಬಹುದು, ಮನೆಯಲ್ಲಿರುವ ಯಾವುದಾದ್ರೂ ರೆಸ್ಪಾನ್ಸಿಬಿಲಿಟಿ ಇರಬಹುದು, ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಮ್ಯಾರೇಜ್ಗೆ ಅಡ್ಡಿಯಾಗುವಂತಹ ಯಾವುದಾದ್ರೂ ಒಂದು ವಿಷಯ ಇರಬಹುದು. ಇದನ್ನು ನಿಮ್ಮಿಂದ ಹೈಡ್ ಮಾಡಿರಬಹುದು. ಯಾಕೆ ಅಂದರೆ, ಸತ್ಯವನ್ನು ಹೇಳಿದರೆ ಈ ರಿಲೇಷನ್ಶಿಪ್ ಅನ್ನೋದು ಎಲ್ಲಿ ಮುರಿದು ಬೀಳುತ್ತೋ ಅನ್ನೋ ಭಯ ಕೂಡ ಇವರಲ್ಲಿ ಇರ್ಬೋದು. ಹಾಗಾಗಿ ಆ ಪರ್ಸನ್ ನಿಮ್ಮ ಹತ್ರ ಸತ್ಯವನ್ನು ಹೇಳ್ದಲೇ ಹೈಡ್ ಕೂಡ ಮಾಡಿರ್ಬೋದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಒಂದು ಪಾಸಿಟಿವ್ ಆಗಿರುವಂತಹ ಸಿಗ್ನಲ್ ಕಾಣಿಸ್ತಾ ಇದೆ. ಅಂದರೆ ಒಂದು ಪಾಸಿಟಿವ್ ಆಗಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಹೊಸ ಪ್ರಾರಂಭ ಆಗಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು, ನೀವಿಬ್ಬರು ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಥಾಟ್ ಇದೆ. ಬಟ್ ಇವರು ಪೂರ್ತಿಯಾಗಿ ರೆಡಿಯಾಗಿಲ್ಲ, ಕಮಿಟ್ಮೆಂಟ್ ಕೊಡೋ ಅಷ್ಟು ಧೈರ್ಯ ಇನ್ನೂ ಕೂಡ ಬಂದಿಲ್ಲ. ಬಟ್ ಅವರ ಮನಸ್ಸಿನಲ್ಲಿ ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ಅಂಥ ಒಂದು ಥಾಟ್ ಅನ್ನೋದು ಬಂದಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ನ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇರಬಹುದು, ನಿಮ್ಮ ಹೃದಯದಿಂದ ಯೂನಿವರ್ಸ್ ಹತ್ರ ಬೇಡ್ತಾ ಇರ್ಬೋದು ಈ ಪರ್ಸನ್ನ. ಆದರೆ ಇವರ ಕಡೆಯಿಂದ ನೀನಿಲ್ಲದೆ ನಾನು ಇರಲ್ಲ ಅನ್ನೋ ಥಾಟ್ ಇನ್ನೂ ಕೂಡ ಬಂದಿಲ್ಲ. ಅಷ್ಟೊಂದು ಡೀಪಾಗಿ ಹೈ ಲೆವೆಲ್ನಲ್ಲಿ ನೀವು ಈ ಪರ್ಸನ್ನ ಎಷ್ಟು ಲೈಕ್ ಮಾಡ್ತಿರೋ, ಎಷ್ಟು ಪ್ರೀತಿಸ್ತಿರೋ, ಎಷ್ಟು ವ್ಯಾಲ್ಯೂವನ್ನು ಕೊಡ್ತಿರೋ, ಅಷ್ಟೊಂದು ಪ್ರೀತಿ ಇವರ ಕಡೆಯಿಂದ ತುಂಬ ಹೈ ಲೆವೆಲ್ನಲ್ಲಿ ಕಾಣ್ತಾ ಇಲ್ಲ. ಅದೆಲ್ಲ ಕೂಡ ನಿಮಗೆ ತುಂಬ ನೋವು ಕೊಟ್ಟಿರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಯಾವುದೇ ಕಮಿಟ್ಮೆಂಟನ್ನು ಕೇಳಿದ್ರೂ ಕೂಡ ಈ ಪರ್ಸನ್ ಜವಾಬನ್ನು ಕೊಡೋದಕ್ಕೆ ಲೇಟ್ ಮಾಡ್ತಾ ಇರ್ಬೋದು, ಅಥವಾ ರಿಪ್ಲೈ ನಿಮಗೆ ಲೇಟಾಗಿ ಬರ್ತಾ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಸುಳ್ಳು ಹೇಳಿರಬಹುದು. ಅಂದರೆ ಈ ಪರ್ಸನ್ ಇವರ ಫ್ಯಾಮಿಲಿಯಲ್ಲಿ ನಿಮ್ಮ ಬಗ್ಗೆ ಹೇಳ್ಕೊಂಡಿರಬಹುದು. ಬಟ್ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ಇವರ ಫ್ಯಾಮಿಲಿಗೆ ನಿಮ್ಮ ಬಗ್ಗೆ ಯಾವುದೇ ವಿಷಯವನ್ನು ಹೇಳ್ಕೊಂಡಿಲ್ಲ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆ ಆಗಲಿ ಯಾವುದೇ ವಿಷಯವನ್ನು ಹೇಳ್ಕೊಂಡಿಲ್ಲ. ಆದರೂ ಕೂಡ ಇವರು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ವಿಷಯವನ್ನು ಫ್ಯಾಮಿಲಿಗೆ ತಿಳಿಸಿದ್ದೀನಿ ಅನ್ನೋ ರೀತಿ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು. ಹಾಗಾಗಿ ಕೆಲವು ವಿಷಯಗಳನ್ನು ಈ ಪರ್ಸನ್ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಕೆಲವು ವಿಷಯಗಳನ್ನು ಇವರು ನಿಮ್ಮ ಹತ್ರ ಸತ್ಯವನ್ನು ಪೂರ್ತಿಯಾಗಿ ಹೇಳದೇ ಇರ್ಬೋದು. ಬಟ್ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೋಡೋದಾದರೆ ಈ ಪರ್ಸನ್ ಕಾಮ್ ಆಗಿದ್ದಾರೆ, ಯಾವುದೇ ಡಿಸಿಷನನ್ನು ಆ್ಯಕ್ಷನನ್ನು ತಗೊಳ್ತಾ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಸಿಚುವೇಶನ್ ಕಾರಣದಿಂದ ಕೂಡ ಈ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಇಲ್ಲಿ ಸಿಚುವೇಶನ್ ಕಾರಣದಿಂದ ಈ ಪರ್ಸನ್ ಏನಾದರೂ ಈ ರೀತಿ ಬಿಹೇವ್ ಮಾಡಿದರೆ ಈ ಪರ್ಸನ್ಗೆ ಸ್ವಲ್ಪ ಟೈಮ್ ಅನ್ನೋದನ್ನು ಕೊಡಿ. ಪ್ರೆಷರ್ ಹಾಕ್ದಲೇ ನೀವು ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೆಯದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.